ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆನೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಮೆಜೆಸ್ಟಿಕ್ನ ಸಮೀಪ 20 ನಿಮಿಷಗಳ ಕಾಲ ನಿಂತಿತ್ತು ಮೆಟ್ರೋ. ನೇರಳೆ ಬಣ್ಣದ ಮೆಟ್ರೋನಲ್ಲಿ ಕಾಣಿಸಿದ್ದ ತಾಂತ್ರಿಕ ಸಮಸ್ಯೆ. ಆಗಾಗ ಸ್ಟಾಪ್ ಆಗ್ತಿದ್ದ ಮೆಟ್ರೋಗೆ ಪ್ರಯಾಣಿಕರು ಹೈರಾಣಾಗಿದ್ರು. ನೇರಳೆ ಮಾರ್ಗದಲ್ಲಿ ಉಂಟಾದ ಅಡಚಣೆಯ ಬಗ್ಗೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ಕೂಡ ಕೊಟ್ಟಿದ್ದು, ಸಮಸ್ಯೆಯನ್ನ ಯಶಸ್ವಿಯಾಗಿ ಪರಿಹರಿಸಲಾಗಿದೆ ಅಂತ ಕೂಡ ಬಿಎಂಆರ್ಸಿಎಲ್ ತಿಳಿಸಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಉಂಟಾದ ಸಮಸ್ಯೆಗೆ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ ಬಿಎಂಆರ್ಸಿಎಲ್. ಸದ್ಯ ಈಗ ಎಂದಿನಂತೆ ನಮ್ಮ ಮೆಟ್ರೋ ಸಂಚಾರ ಕೂಡ ಆಗ್ತಾ ಇರುವಂಥದ್ದು. ಯಥಾಸ್ಥಿತಿಯತ್ತ ಪರ್ಪಲ್ ಲೈನ್ನಲ್ಲಿ ಸಂಚಾರ ಆರಂಭಗೊಂಡಿದೆ. ಚಲ್ಲಘಟ್ಟ ಟು ವೈಟ್ ಫೀಲ್ಡ್ನತ್ತ ಹೋಗ್ತಿದ್ದ ಮೆಟ್ರೋ. ಇನ್ನು ಕಚೇರಿಗೆ ಹೋಗೋರಿಗೆ ಬೆಳ್ಳಂಬೆಳಗ್ಗೆನೆ ಒಂದು ಸ್ವಲ್ಪ ಕಷ್ಟ ಆಯಿತು, ಪ್ರಾಬ್ಲಮ್ ಆಯಿತು. ಇವತ್ತು ಬೇರೆ ಸೋಮವಾರ, ಜನಜಂಗುಳಿನೇ ಮೆಟ್ರೋದಲ್ಲಿ ನಡೆದಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಸಡನ್ ಆಗಿ ಮೆಟ್ರೋ ನಿಂತೋದ್ರೆ ಸಾಕಷ್ಟು ಮಂದಿ ಕೂಡ ಗೊಂದಲಕ್ಕೀಡಾಗಿದ್ರು. ಇನ್ನು 20 ನಿಮಿಷಗಳ ಕಾಲ ಅದಾದ ಮೇಲೆ ಸಮಸ್ಯೆಯನ್ನು ಯಶಸ್ವಿಯಾಗಿ ಬಿಎಂಆರ್ಸಿಎಲ್ ಪರಿಹರಿಸಿದ್ದು, ಸದ್ಯ ಎಂದಿನಂತೆ ನಮ್ಮ ಮೆಟ್ರೋ ಕೂಡ ಸಂಚರಿಸ್ತಾ ಇದೆ. ಬೆಳಗ್ಗೆ 8:50 ಹೊತ್ತಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ಪ್ರಯಾಣಿಕರಿಗೆ ಉಂಟಾದ ಸಮಸ್ಯೆಗೂ ಕೂಡ ಬಿಎಂಆರ್ಸಿಎಲ್ ವಿಷಾದವನ್ನು ವ್ಯಕ್ತಪಡಿಸಿ ಸಮಸ್ಯೆಯನ್ನು ಯಶಸ್ವಿಯಾಗಿ ಪರಿಹರಿಸಲಾಗಿದೆ ಅಂತ ಕೂಡ ಹೇಳಿದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಮೆಟ್ರೋವನ್ನೇ ಸಿಲಿಕಾನ್ ಸಿಟಿಯ ಬಹುತೇಕ ಮಂದಿ ನೆಚ್ಚಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆನೆ ಮೆಟ್ರೋ 20 ನಿಮಿಷಗಳ ಕಾಲ ನಿಂತಿತ್ತು ಅಂತಂದ್ರೆ ಪ್ರಯಾಣಿಕರು ಹೈರಾಣಾಗಿದ್ರು. ಅದಾದ ಮೇಲೆ ಸರಿಪಡಿಸಿದ್ದೇವೆ ಅಂತ ಬಿಎಂಆರ್ಸಿಎಲ್ ಹೇಳಿದೆ. ಏನಾಗಿತ್ತು ಏನು ಅಂತ ಓವರ್ ಆಲ್ ಡೀಟೇಲ್ಸ್? ಬಿಎಂಆರ್ಸಿಎಲ್ ತಿಂಗಳಿಗೊಮ್ಮೆ 2 ಸಾರಿ ಏನು ಅಂತ ನಿಟ್ಟಿನಲ್ಲಿ ತಾಂತ್ರಿಕ ದೋಷದಿಂದ ನಗರದ ಎರಡೂ ಭಾಗದಲ್ಲಿ ಒಂದಿಲ್ಲೊಂದು ಸಮಯದಲ್ಲಿ ತಾಂತ್ರಿಕ ದೋಷದಿಂದ ಮೆಟ್ರೋ ರೈಲು ಸಂಚಾರ ನಿಲ್ಲುವಂತ ಕೆಲಸ ಆಗುತ್ತೆ. ಅದೇ ರೀತಿಯಾದಂತ ಒಂದು ಪರಿಸ್ಥಿತಿ ಇವತ್ತು ಕೂಡ ಪರ್ಪಲ್ ಲೈನಲ್ಲಿ ತಾಂತ್ರಿಕ ದೋಷದಿಂದಾಗಿ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಕೊಟ್ಟಿತ್ತು. ಈ ಸಂಬಂಧಪಟ್ಟ ಹಾಗೆ ಅಡಚಣೆ ಆದಂತಹ ಸಂಬಂಧಪಟ್ಟ ಹಾಗೆ ಬಿಎಂಆರ್ಸಿಎಲ್ ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಆದಷ್ಟು ಬೇಗ ಸರಿಪಡಿಸುವಂತ ಕೆಲಸ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನರಿಗೆ ಮನವಿ ಕೂಡ ಮಾಡ್ಕೊಂಡಿತ್ತು. ಆದ್ರೆ ಸದ್ಯಕ್ಕೆ ಈಗ 3 ನಿಮಿಷಗಳ ಕಾಲ ಏನ್ ನಿಂತಿತ್ತು ರೈಲಿನ ಸಮಸ್ಯೆಯನ್ನ ಸರಿಪಡಿಸುವಂತ ಕೆಲಸ ಆಗಿ ಸದ್ಯಕ್ಕೆ ಎಂದಿನಂತೆ ಯಥಾಸ್ಥಿತಿ ಮೆಟ್ರೋ ಸಂಚಾರ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆ ಆಗುತ್ತೆ ಶಾಶ್ವತ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.